ಈ ದಿನ ನಮ್ಮ ವಿಡಿಯೋದಲ್ಲಿ ಬ್ಲೌಸ್ ಅನ್ನೋದು ಕಟಿಂಗ್ ಅನ್ನೋದು ಮಾಡೋಣ. ಈ ಬ್ಲೌಸ್ ಸೈಜ್ ಬಂದಿದ್ದನ 33 ಸೈಜು. ಲೈನಿಂಗ್ ಅನ್ನೋದನ್ನು ನಾನೀಗ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಫಸ್ಟ್ ಇವಾಗ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನಾನು ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ್ದನ ಚೆಸ್ಟ್ ಮೆಜರ್ಮೆಂಟ್, ಇದು ರೆಡಿ ಅನ್ನೋದು ಇರ್ತದೆ 33 ಇಂಚು. ಸೊಂಟ ಬಂದಿದ್ದನ ವೆಸ್ಟ್ 27 ಇಂಚು. ಬ್ಲೌಸ್ ಲೆಂತ್ ಬಂದಿದ್ದನ 13.5 ಇರ್ತದೆ. ಶೋಲ್ಡರ್ ಬಂದಿದ್ದನ 13.5 ಇರ್ತದೆ. ಸ್ಲೀವ್ ಲೆಂತ್ ಬಂದಿದ್ದನ 10.5 ಇರ್ತದೆ. ಈಗ ಅಂಚ್ ಅನ್ನೋದು ಸ್ವಲ್ಪ ಶಿಂಕ್ ಆಗಿದೆ, ಅದಕ್ಕೆ ಸ್ವಲ್ಪ ನ್ಯಾಚ್ ಅನ್ನೋದು ಹಾಕೋಬಿಟ್ಟಿದೆ. ನಾನು ಸ್ಟಿಚ್ಡ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಫಸ್ಟ್ ಬಂದಿದ್ದನ್ನ ಚೆಸ್ಟ್ ಮೆಜರ್ಮೆಂಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ನಮ್ಗೆ ಚೆಸ್ಟ್ ಬಂದಿದ್ದನ 33 ಇದೆಯಲ್ವಾ, 33 ಇಂಚು. ಅದರಲ್ಲಿ ಅರ್ಧ ಬಂದಿದ್ದನ 16.5, 16.5. ಅದರಲ್ಲಿ ಅರ್ಧ ಬಂದಿದ್ದನ 8 ಕಾಲು. ಇಲ್ಲಿ ಬರ್ತೋರ್ಸು ನೋಡಿ, 8 ಕಾಲು ಬಂದಿದ್ದನ ನಮ್ಗೆ ರೆಡಿ ಆದ್ರೆ ಅದಕ್ಕೂ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊರಿ. ಅವಾಗ ನಮ್ಗೆ ಟೋಟಲ್ ಬಂದಿದ್ದನ 9.25 ಇಂಚ್ ಅನ್ನೋದು ಆಗುತ್ತೆ. ಈಗ 9.25ಗೆ ಒಂದು 3 ಜಾಗದಲ್ಲಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಅಂಚು ಕಡೆಯಿಂದ ನೋಡ್ಕೊಂಡು ಈಗ ನಾನಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಐರನ್ ಅನ್ನೋದು ಮಾಡ್ಕೊಬಿಡ್ತೀನಿ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದನ ಅಲ್ಲಿ 9.25 ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಇದು ಕಟಿಂಗ್ ಆದ್ಮೇಲೆ ಬ್ಲೌಸ್ ಅನ್ನು ಮಿಡ್ಲಿಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊರಿ. ಕೆಳಗಡೆ ಇರೋ ಪೀಸು 1 ಇಂಚ್ ದೊಡ್ಡದಾಗಿರೋ ತರ ಮಾಡ್ಕೊಂಡಿದ್ದನ ಮೇಲ್ಗಡೆ ಇರೋದು 1 ಇಂಚ್ ಚಿಕ್ಕದಾಗಿರೋ ತರ ನೋಡ್ಕೊಂಡು ಈಗ ಮೇಲ್ಗಡೆನೂ ಐರನ್ ಅನ್ನೋದು ಮಾಡ್ಕೋಬಿಡಿ. ಈಗ ಚೆಸ್ಟ್ ಆಯ್ತಲ್ವಾ. ಈಗ ಬ್ಲೌಸ್ ಲೆಂತ್ ಬಂದಿದ್ದನ ನಮ್ಗೆ 13.5 ಇಂಚ್ ಅನ್ನೋದು ಇರ್ತದಲ್ವಾ. ಈಗ ಶೋಲ್ಡರ್ ಕಡೆ ಮೇಲ್ಗಡೆಯಿಂದ ಮಡ್ಕೊಂಡು ಕರೆಕ್ಟಾಗಿ 13.5ಗೆ ಮಾರ್ಕ್ ಅನ್ನೋದು ಮಾಡ್ಕೋಬೇಡಿ. ಆಮೇಲೆ 1-2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊರಿ, 15.5. ಅದಾದ್ಮೇಲೆ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊರಿ, 17 ಇಂಚು. ಈಗ 13.5 ಮೇಲ್ಗಡೆ ಒಂದು 13 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊರಿ. ಈಗ ಬರದೆ ತೋರಿಸ್ಬಿಡ್ತೀನಿ ನೋಡಿ. 13 ಇಂಚು, 13.5, 15.5, 17 ಇಂಚು. ಇದೇ ಮಾರ್ಕು ಸೈಡ್ ಎಲ್ಲೂ ಮಾಡ್ಕೋಬಿಡಿ. ಈಗ ಸೈಡ್ ಎಲ್ಲೂ ಆಯ್ತಲ್ವಾ. ಈಗ ಸ್ಕೇಲ್ ತಗೊಂಡಿದ್ದನ ಸ್ಟ್ರೈಟ್ ಆಗಿ ಮಾರ್ಕ್ ಅನ್ನೋದು ಮಾಡ್ಕೋಬಿಡಿ. ಈಗ 13 ಇಂಚಿ ಮಾರ್ಕ್ ಮಾಡಿದಿಲ್ವಾ, ಅಲ್ಲಿ ಬಂದಿದ್ದನ 1 ಇಂಚ್ ಮೇಲ್ಗಡೆ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೋಬಿಡಿ. ಆ ಮಾರ್ಕ್ ಆದ್ಮೇಲೆ ಶೇಪ್ ಸ್ಕೇಲ್ ತಗೊಂಡಿದ್ದನ ನಮ್ಗೆ ಬೆಲ್ಟ್ ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೋಬಿಡಿ. ಈ ಮಾರ್ಕ್ ಆದ್ಮೇಲೆ ನೆಕ್ ವಿಡ್ತ್ ಬಂದಿದ್ದೇನೆ ಈ ಬ್ಲೌಸ್ಗೆ. ಓಕೆ, ನಾನು ವಿಡ್ತ್ ಅಲ್ಲಿ ಮೇಲ್ಗಡೆ 2.25 ಇಂಚ್ ಅನ್ನೋದು ಮಾಡ್ಕೊಂತೀನಿ. ಹಾಗೆ ಬಾಟಮ್ ಸೈಡ್ ಅಲ್ಲಿ ಬಂದಿದ್ದೇನ 2.5 ಇಂಚ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ನೆಕ್ ಓಪನ್ ಬಂದಿದ್ದೇನ ಈ ಬ್ಲೌಸ್ಗೆ ನಾನು 6 ಇಂಚ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಕಸ್ಟಮರ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಅಷ್ಟು ಅನ್ನೋದು ಮಾಡ್ಕೋರಿ. ಈಗ ನಾನು ಅದನ್ನು ಫಸ್ಟ್ ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ಹಾಗೆ ಸ್ಕೇಲ್ ಟೇಲ್ ತಗೊಂಡಿದ್ದೇನ ನಾನು ಫ್ರಂಟ್ ಸೈಡ್ ಬಂದಿದ್ದನ್ನ ರೌಂಡ್ ಶೇಪ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಬಿಗಿನರ್ಸ್ಗೆ ಇದಕ್ಕೆ ಸ್ವಲ್ಪ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ನೆಕ್ ಮಾರ್ಕ್ ಆದ್ಮೇಲೆ ಶೋಲ್ಡರ್. ಈಗ ನಮ್ಗೆ 13.5 ಇಂಚ್ ಶೋಲ್ಡರ್ ಅನ್ನೋದು ಇದೆ ಅಲ್ವಾ, ಅದರಲ್ಲಿ 3.5 ಇಂಚ್ ನಾನು ಮೈನಸ್ ಅನ್ನೋದು ಮಾಡ್ಕೊಬಿಡ್ತೀನಿ. ಆಗ ನಮ್ಗೆ 10 ಇಂಚ್ ಅನ್ನೋದು ಇರ್ತದೆ. ಅರ್ಥರಲ್ಲೇ ಅರ್ಧ ಬಂದಿದ್ದಾನೆ 5 ಇಂಚು. ಈಗ ನಾನು ನೆಕ್ ಓಪನ್ ಕಡೆಯಿಂದ ಟೋಟಲ್ ಮೆಜರ್ಮೆಂಟ್ ಅಲ್ಲಿ 5 ಇಂಚಿಗೆ ಅನ್ನೋದು ಟಾಪ್ ಸೈಡ್ ಹಾಗೆ ಬಾಟಮ್ ಸೈಡ್ ಅನ್ನು ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಆರ್ಮಲ್ ಡೌನ್ ಮೇಲ್ಗಡೆಯಿಂದ ನಾನು ಒಂದು 5.25 ಇಂಚಿಗೆ ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟಿದ್ದೇನೆ. ಅದನ್ನು ಸ್ಟ್ರೈಟ್ ಆಗಿ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ನಮ್ಗೆ ಮಾರ್ಕ್ ಆದ್ಮೇಲೆ ಇಲ್ಲಿ ಸರ್ಕುಲೇಷನ್ ಒಂದು ಬರ್ತಲ್ವಾ, ಅಲ್ಲಿಂದ ಮೇಲ್ಗಡೆಗೆ 1 ಇಂಚು, ಈ ಕಡೆಗೆ ಸೈಡ್ ಕಡೆಗೆ 1 ಇಂಚು. ಇದು ಮಾರ್ಕ್ ಮಾಡ್ಕೊಂಡಿದ್ದಾನ ಶೇಪ್ ಸ್ಕೇಲ್ ತಗೊಂಡು ಅದನ್ನು ಫ್ರಂಟ್ ಸೈಡ್ಗೆ ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದು ಆರ್ಮಲ್ ಮಾರ್ಕ್ ಅನ್ನೋದು ಕಂಪ್ಲೀಟ್ ಆದ್ಮೇಲೆ ಈಗ ನಾನು ಫ್ರಂಟ್ ಬೆಲ್ಟ್ 2 ಮಾರ್ಕ್ ಅನ್ನೋದು ಕಂಪ್ಲೀಟ್ ಆಯ್ತು. ಈಗ ನಾನು ಫಸ್ಟ್ ಮಾರ್ಕ್ ಮಾಡಿದನಲ್ಲ 17 ಇಂಚಿಗೆ, ಅಲ್ಲಿಗೆ
ಸ್ಟ್ರೈಟ್ ಆಗಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದ್ಮೇಲೆ ಫ್ರಂಟ್ ಮಾತ್ರ ಮೇಲ್ಗಡೆ ಇರೋ ಲೇಯರ್ ಮಾತ್ರ 15.5 ಇಂಚಿಗೆ ಏನ್ ಮಾರ್ಕ್ ಮಾಡಿದನೋ ಅಲ್ಲಿನೂ ಸ್ಟ್ರೈಟ್ ಆಗಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ನೆಕ್ ಸೈಡ್ ಓಕೆ, ನಾವು ರೌಂಡ್ ನೆಕ್ ಮಾಡಿದಲ್ವಾ, ಸೇಮ್ ಆ ಮಾರ್ಕ್ ಹೇಗ್ ಮಾಡಿದನೋ ಸೇಮ್ ಅದೇ ರೀತಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ನಮ್ಗೆ ಬ್ಯಾಕ್ ಸೈಡ್ಗೆ ನಾವು 13.5 ಇಂಚಿಗೆ ಮಾರ್ಕ್ ಮಾಡಿದ್ರೆ ಆ ಮಾರ್ಕ್ ಒಂದು ಬ್ಯಾಕ್ ಸೈಡ್ಗೆ ಒಂದು 2 ಮಾರ್ಕ್ ಅನ್ನೋದು ಮಾಡ್ಕೊಂತೀನಿ. ಇದಾದ್ಮೇಲೆ ನಮ್ಗೆ ಬ್ಯಾಕ್ ಸೈಡ್ ನೆಕ್ ಓಪನ್ ಬಂದಿದೆ ನಮ್ಗೆ 10 ಇಂಚ್ ಅನ್ನೋದು ಮಾಡ್ಕೊಂತೀನಿ. ಇದು ಅಷ್ಟೇ ಕಸ್ಟಮರ್ಗೆ ಎಷ್ಟು ಬೇಕು ಅಂತ ಆ ಒಂದು ಮೆಜರ್ಮೆಂಟ್ ಅನ್ನೋದು ಇಲ್ಲಿ ನೀವು ಫಾಲೋ ಮಾಡಿ. ಇದಾದ್ಮೇಲೆ ಬಾಟಮ್ ಸೈಡ್ ಅಲ್ಲಿ ನೆಕ್ ವಿಡ್ತ್ ಇದು ಅರ್ಧದಲ್ಲಿ ಫೋಲ್ಡಿಂಗ್ ಆಗಿರ್ತದಲ್ವಾ, ನಾನು ಇಲ್ಲಿ ಬಂದಿದ್ದನ 2.25 ಇಂಚ್ ಅನ್ನೋದು ತಗೊಂತೀನಿ. ಈಗ ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟಿದ್ದನ ಸೇಫ್ ಸ್ಕೇಲ್ ತಗೊಂಡು ರೌಂಡ್ ನಾನು ಮಾರ್ಕ್ ಅನ್ನೋದು ನಾನು ರೌಂಡ್ ಏನಕ್ಕೆ ತೋರಿಸ್ತಾ ಇದ್ದೇನೆ ಬಿಗಿನರ್ಸ್ಗೆ ಇದು ಈಸಿಯಾಗಿ ಅನ್ನೋದು ಪೈಪಿಂಗ್ ಕೊಡೋದಕ್ಕಾಗ್ಲಿ ಮತ್ತೆ ಸ್ಟಿಚಿಂಗ್ ಮಾಡೋದಕ್ಕೂ ಈಸಿಯಾಗಿ ಆಗ್ಬಿಡ್ತದೆ. ಆ ಕಾರಣದಿಂದ ಇದು ರೌಂಡ್ ಶೇಪ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಬ್ಯಾಕ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಬ್ಯಾಕ್ ನೆಕ್ ಅನ್ನೋದು ಕಟಿಂಗ್ ಅನ್ನೋದು ಆಗೋಯ್ತಲ್ವಾ, ಈಗ ಆರ್ಮಲ್ ಕಟಿಂಗ್ ಅನ್ನೋದು ಮಾಡ್ಕೊಂತೀನಿ. ಈಗ ಇದು ಫ್ರಂಟ್ ಸೈಡ್ ಮಾತ್ರ ಮಾರ್ಕ್ ಅನ್ನೋದು ಆಗಿದೆ. ಈಗ ಮೇಲ್ಗಡೆ ನ್ಯಾಚ್ ಅನ್ನೋದು ಹಾಕೊಂಡಿದ್ದಾನ 2 ಲೇಯರ್ ಮಾತ್ರ, ಯಾಕಂದ್ರೆ ಮೇಲ್ಗಡೆ ಇರೋದು ಫ್ರಂಟ್ ಮಾತ್ರ ಇದಲ್ವಾ, 2 ಲೇಯರ್ ಮಾತ್ರ ತಕೊಂಡು ಆರ್ಮಲ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಕಟ್ ಆದ್ಮೇಲೆ ನಮ್ಗೆ ಈಗ ಶೇಪ್ ಮಾಡಿದಿಲ್ವಾ, ಅಲ್ಲಿ ಆ ಶೇಪ್ ಇಂದ ಒಂದು ಅರ್ಧ ಇಂಚ್ ಶೇಪ್ ಸ್ಕೇಲ್ ತಗೊಂಡಿದ್ದಾನ, ಆ ಶೇಪ್ ಅನ್ನೋದು ಮ್ಯಾಚ್ ಆಗ್ಬೇಕು. ಆ ರೀತಿ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದಾನ. ಬ್ಯಾಕ್ ಸೈಡ್ ಆ ಆರ್ಮಲ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಕಟ್ ಆದ್ಮೇಲೆ ಬ್ಯಾಕ್ ಸೈಡ್ ಮಾತ್ರ ಮತ್ತೆ ಸೈಡ್ ಅಲ್ಲಿ 1/4 ಇಂಚ್ ಅಷ್ಟು ಬಟ್ಟೆನು ಸ್ಟ್ರೈಟ್ ಆಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ, ಓನ್ಲಿ ಬ್ಯಾಕ್ ಪೀಸ್ ಮಾತ್ರ. ಇದು ಕಟ್ ಆದ್ಮೇಲೆ ಶೋಲ್ಡರ್ ಅನ್ನೋದು ಸೆಂಟರ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದಾದ್ಮೇಲೆ ಬೆಲ್ಟ್ ಅಷ್ಟೇ, ಬೆಲ್ಟ್ ಏನ್ ಮಾರ್ಕ್ ಮಾಡಿದ್ರು 13 ಇಂಚಿಗೆ ಮತ್ತೆ ಮೇಲ್ಗಡೆ ಶೇಪ್, ಆ ಶೇಪ್ 13 ಇಂಚ್ ಜಾಗದಲ್ಲಿ ಸ್ಟ್ರೈಟ್ ಆಗಿ ಬೆಲ್ಟ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಕಟ್ ಆದ್ಮೇಲೆ ನಮ್ಗೆ 13.5 ಇಂಚಿಗೆ ಮಾರ್ಕ್ ಅನ್ನೋದು ಮಾಡಿದ್ರು, ಅದಕ್ಕನ್ನ ಒಂದು ಅರ್ಧ ಇಂಚ್ ಡೌನ್ ಅನ್ನೋದು ಬ್ಯಾಕ್ ಸೈಡ್ಗೆ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದನ ನ್ಯಾಚ್ ಅನ್ನೋದು ಹಾಕೋಬಿಡಿ. ಈಗ ಬೆಲ್ಟ್ ಅನ್ನೋದು ತಗೊಂಡಿದ್ದನ ನಮ್ಗೆ ಫ್ರಂಟ್ ಅಲ್ಲಿ ಡಾಟ್ ಹಿಡಿತೀವಲ್ವಾ, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಬೆಲ್ಟ್ ಅನ್ನೋದು ಕಡಿಮೆ ಮಾಡ್ತಾ ಇದೀನಿ. 1/4 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ತೆಗೆದು ಬಿಡ್ತೀನಿ. ಈಗ ನಮ್ಗೆ ಫ್ರಂಟ್ ಬ್ಯಾಕ್ ಬೆಲ್ಟ್ 3 ಅನ್ನೋದು ಕಟಿಂಗ್ ಅನ್ನೋದು ಆಗೋಯ್ತು. ಈಗ ನಾನು ಸ್ಲೀವ್ ಕಟಿಂಗ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ಮುಂಚೆ ಲೈನಿಂಗ್ ಅನ್ನೋದು ಕಟ್ ಮಾಡಿದಿಲ್ಲ, ಆ ಪೀಸ್ ಅನ್ನೋದು ತಗೊಂಡಿದ್ದಾನ. ಫಸ್ಟ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊ, ಅದಾದ್ಮೇಲೆ ಮತ್ತೊಂದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂತೀನಿ. ಇಲ್ಲಿ 2 ಸ್ಲೀವ್ ಒಟ್ಟಿಗೆ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಫೋಲ್ಡಿಂಗ್ ಆದ್ಮೇಲೆ ಫಸ್ಟ್ ಒಂದು ಎಲ್ಲ ಪೀಸ್ ಸ್ಟ್ರೈಟ್ ಆಗಿ ಬರ್ಬೇಕಂತ ಬಾಟಮ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂತೀನಿ. ಅದಾದ್ಮೇಲೆ 1 ಇಂಚಿಗೆ ಹಾಗೆ ಮೇಲ್ಗಡೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಯಾಕಂದ್ರೆ ಇಲ್ಲಿ ಬಾಟಮ್ ಸೈಡ್ ಹಾಗೆ ಟಾಪ್ ಸೈಡ್ ಅಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಅಂದ್ರೆ ನಮ್ಗೆ 1 ಇಂಚ್ ಅನ್ನೋದು ಆಗ್ಬಿಡ್ತದೆ. ಈಗ ನಮ್ಗೆ ಸ್ಲೀವ್ ಲೆಂತ್ ಬಂದಿದ್ದಾನ 10.5 ಇಂಚ್ ಬೇಕಲ್ವಾ, ಈಗ ಟೋಟಲ್ ಬಂದಿದ್ದಾನ 11.5 ಇಂಚ್ ಅನ್ನೋದು ಬರ್ತದೆ. ರೆಡಿ ಬಂದಿದ್ದಾನ ನಮ್ಗೆ 10.5 ಅನ್ನೋದು ಬರ್ತದೆ. ಮಾರ್ಕ್ ಮಾಡ್ಕೊಂಡಿದ್ದಾನ ಆರ್ಮಲ್ ಸೈಡ್ಗೆ, ಓಕೆ, ಸೈಡ್ ಅಲ್ಲಿ 4.5 ಇಂಚ್ ಅನ್ನೋದು ಡೌನ್ ಮಾಡ್ಕೊಂತೀನಿ ಮೇಲ್ಗಡೆಯಿಂದ ಬಾಟಮ್ ಸೈಡ್ಗೆ, ಅಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದಾನ. ಈಗ ನಮ್ಗೆ ಸ್ಲೀವ್ ರೌಂಡ್ ಬಂದಿದ್ದಾನ 9 ಇಂಚ್ ರೆಡಿ ಅನ್ನೋದು ಬೇಕು, ಅದರಲ್ಲಿ ಅರ್ಧ ಅಂದ್ರೆ 4.5 ಮತ್ತೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊರಿ. ಅವಾಗ ನಮ್ಗೆ ಟೋಟಲ್ ಬಂದಿದ್ದಾನ 6 ಇಂಚ್ ಅನ್ನೋದು ಆಗುತ್ತೆ. ಈಗ 6 ಇಂಚ್ ಆದ್ಮೇಲೆ ಆರ್ಮಲ್ ಸೈಡ್ ಅಲ್ಲಿ ಬಂದಿದ್ದಾನ 7.5 ಇಂಚ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಮತ್ತೆ 1.5 ಇಂಚ್ ಒಳಗಡೆ ಮಾರ್ಕ್ ಅನ್ನೋದು ಮಾಡ್ಕೊರಿ. ಆಗ ಅಟ್ಯಾಚಿಂಗ್ ಮಾರ್ಜಿನ್ ಅನ್ನೋದು ಆಗ್ಬಿಡ್ತದೆ. ಸೇಫ್ ಸ್ಕೇಲ್ ತಗೊಂಡಿದ್ದಾನ ಆ ಸ್ಲೀವ್ ಅನ್ನೋದನ್ನು ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೊಬಿಡಿ. ಇದು ಮಾರ್ಕ್ ಆದ್ಮೇಲೆ ಮೇಲ್ಗಡೆಯಿಂದ 10.5 ಇಂಚಿಗೆ ಮಾರ್ಕ್ ಮಾಡಿದ್ರು, ಅಲ್ಲಿಂದ ಶೇಪ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಆರ್ಮಲ್ ಶೇಪು. ಈಗ ಮಾರ್ಕ್ ಆದ್ಮೇಲೆ ನಾನು ಹೇಗೆ ಮಾರ್ಕ್ ಮಾಡಿದೀನೋ ಆ ಮಾರ್ಕ್ಗೆ ಕರೆಕ್ಟಾಗಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಕಟ್ ಆದ್ಮೇಲೆ ಟರ್ನ್ ಮಾಡ್ಕೊಂಡಿದ್ದಾನ. ಸಪೋಸ್ ಆ ಶೇಪ್ ಏನ ಪ್ರಾಬ್ಲಮ್ ಏನಿದ್ರೆ ನೀಟಾಗಿ ಮತ್ತೆ ರೀಕಟಿಂಗ್ ಅನ್ನೋದು ಮಾಡ್ಕೋಬಿಟ್ಟು ಮಿಡ್ಲಲ್ಲಿ ಒಂದು ನ್ಯಾಚ್ ಅನ್ನೋದು ಹಾಕೊಂಡು
ಈಗ ಸ್ಲೀವ್ ಅನ್ನೋದು ಓಪನ್ ಅನ್ನು ಮಾಡ್ಕೊರಿ. ಈಗ ಓಪನ್ ಮಾಡ್ಕೊಂಡು ಈಗ ಮತ್ತೆ ಒಂದು ಅರ್ಧ ಇಂಚು ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಂಡು ನಾನು ಇದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಶೇಪ್ ಒಂದು ನ್ಯಾಚ್ ಅನ್ನೋದು ಹಾಕೋರಿ. ನಾವು ಅಟ್ಯಾಚಿಂಗ್ ಮಾಡೋಂತ ಟೈಮಲ್ಲಿ ಈ ಶೇಪ್ ಬಂದಿದ್ದನ್ನ ಫ್ರಂಟ್ ಕಡೆಗೆ ಮಾತ್ರ ಅಟ್ಯಾಚಿಂಗ್ ಅನ್ನೋದು ಆಗಬೇಕು. ಆ ರೀತಿ ನೋಡ್ಕೊಂಡಿದ್ದನ್ನ ಎತ್ ಮಾಡ್ಕೋರಿ. ಈಗ ಫ್ರಂಟ್ ಅನ್ನೋದು ತಗೊಂಡಿದ್ದಾನ. ಇವಾಗ ನಮ್ಮ ಶೋಲ್ಡರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಆ ಶೋಲ್ಡರ್ ಬಂದಿದ್ದಾನ ಸೆಂಟರ್ ಬರಬೇಕು. ಆ ರೀತಿ ನೋಡ್ಕೊಂಡಿದ್ದಾನ ಒಂದು ನ್ಯಾಚ್ ಅನ್ನೋದು ಹಾಕೋಬಿಡಿ. ಯಾಕಂದ್ರೆ ನಮ್ಮ ಮಿಡಲ್ ಡಾಟ್ ಇಲ್ಲ ಅನ್ನೋದು ಬರ್ತದೆ. ಈ ನ್ಯಾಚ್ ಇಂದ ಆ ಕಡೆಗೆ 1 ಇಂಚು, ಈ ಕಡೆಗೆ 1 ಇಂಚು ಇದು ಬಂದಿದ್ದಾನ ಮಿಡಲ್ ಡಾಟ್. ನಾನು ಇವಾಗ ನಿಮ್ ಕಟಿಂಗ್ ತೋರಿಸ್ಕೊಟ್ಟಿರೋದು 4 ಡಾಟ್ ಬ್ಲೌಸ್. ಈಗ ಇದು ಡಾಟ್ ಆಯ್ತಲ್ವಾ, ಹಾಗೆ ಸೈಡ್ ಡಾಟ್ ಬಂದಿದ್ದಾನ ಆರ್ಮಲ್ ಸೈಡ್ ಇಂದ 1 ಇಂಚ್ ಡೌನ್ ಕಡೆ ಮಾಡ್ಕೊಂಡಿದ್ದಾನ. ಅದೇ ರೀತಿ ಸೆಂಟರ್ ಬರೋ ತರನು ಮಾರ್ಕ್ ಅನ್ನೋದು ಮಾಡ್ಕೊಬಿಡಿ. 2 ಕಡೆ ನ್ಯಾಚ್ ಅನ್ನೋದು ಹಾಕೊಂಡಿದ್ದಾನ. ನಮ್ಗೆ ಫ್ರಂಟ್ ಡಾಟ್ ಬಂದಿದ್ದಾನ ನೆಕ್ ಮಾರ್ಕ್ ಮಾಡಿದ್ರು ಅಲ್ಲಿ ಗಂಟ ಫ್ರಂಟ್ ಡಾಟ್ ಅನ್ನೋದು ಇಟ್ಕೊರಿ. ಅದನ್ನು ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಈಗ ಇದಾದ್ಮೇಲೆ ನಮ್ಗೆ ಈ ಸೆಂಟರ್ ಡಾಟ್ ಅರ್ಧದಿಂದ ಈ ಕಡೆಗೆ ಅರ್ಧ ಕರೆಕ್ಟ್ ಆಗಿ ಎಲ್ಲ ಬರುತ್ತೆ ಅಂತ ನೋಡ್ಕೊಂಡು ಈ ಕಡೆ ಸೈಡ್ ಡಾಟ್ ಅನ್ನು ಇಟ್ಕೊಬಿಡಿ. ಈಗ ಈ ಸೈಡ್ ಡಾಟ್ ಅನ್ನು ಆಯ್ತಲ್ವಾ. ಈಗ ಆರ್ಮಲ್ ಸೈಡ್ ಡಾಟ್ ಬಂದಿದ್ದಾನ ನಮ್ಗೆ 2 ಶೇಪು ಎಲ್ಲಿ ಮ್ಯಾಚ್ ಆಗತ್ತೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದಾನ ಅಲ್ಲಿ ನೀಟಾಗಿ ಗೀಚ್ಕೊಂಡು ಅಲ್ಲೊಂದು ನ್ಯಾಚ್ ಅನ್ನೋದು ಹಾಕೋಬಿಡಿ. ಇದು ಬಂದಿದ್ದಾನ ನಮ್ಮ ಆರ್ಮಲ್ ಸ್ಟ್ರೈಟ್ ಮಾರ್ಕ್ ಮಾಡಿದ್ವಿ ನೋಡಿ, ಆ ಮಾರ್ಕ್ ಎಲ್ಲಿಗೆ ಎಂಡ್ ಆಗತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಈ ಡಾಟ್ ಅನ್ನೋದು ಫಿನಿಶ್ ಅನ್ನೋದು ಮಾಡ್ಕೊರಿ. ಇದು ಬಂದಿದ್ದಾನ 4 ಡಾಟ್ ಹಿಡಿಯೋ ಅಂತ ಮೆಜರ್ಮೆಂಟ್. ಈಗ ನಿಮ್ಗೆ ಫ್ರಂಟು ಹಾಗೆ ಬ್ಯಾಕು ಬೆಲ್ಟು ಸ್ಲೀವ್ ಎಲ್ಲ ಕಟಿಂಗ್ ಅನ್ನೋದು ಆಗೋಯ್ತು. ಫ್ರೆಂಡ್ಸ್, ನಿಮ್ಗೆ ಮೆಜರ್ಮೆಂಟ್ಸ್ ಎಲ್ಲ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೋಡಿ. ಚೆಸ್ಟ್ ಬಂದಿದ್ದಾನ ರೆಡಿ ಆದ್ಮೇಲೆ 33 ಇಂಚ್ ಅನ್ನೋದು ಇರ್ತದೆ. ಸೊಂಟ ಬಂದಿದ್ದಾನ 27 ಇಂಚ್ ಅನ್ನೋದು ಇರ್ತದೆ. ಯಾಕಂದ್ರೆ ಬ್ಯಾಕ್ ಸೈಡ್ 2 ಡಾಟ್ ಹಿಡಿಬೇಕು. ಹಿಡಿದಾದ್ಮೇಲೆ ನಿಮ್ಗೆ ಆ ಮೆಜರ್ಮೆಂಟ್ ಅನ್ನೋದು ಬರ್ತದೆ. ಹಾಗೆ ಶೋಲ್ಡರ್ ಬಂದಿದ್ದಾನ 13.5 ಇಂಚ್ ಇರ್ತದೆ. ಸ್ಲೀವ್ ಲೆಂತ್ ರೆಡಿ ಆದ್ಮೇಲೆ 10.5 ಇಂಚ್ ಇರ್ತದೆ. ಸ್ಲೀವ್ ರೌಂಡ್ ಬಂದಿದ್ದಾನ ರೆಡಿ ಆದ್ಮೇಲೆ 9 ಇಂಚ್ ಅನ್ನೋದು ಇರ್ತದೆ. ಈ ಬಾಡಿ ಮೆಜರ್ಮೆಂಟ್ ಅಲ್ಲಿ ನಿಮ್ಮಲ್ಲಿ ಯಾವ್ದನ್ನು ಇದ್ರೆ ನೀವು ಆರಾಮಾಗಿ ಈ ಮೆಜರ್ಮೆಂಟ್ ನೋಡ್ಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬಹುದು. ಫ್ರೆಂಡ್ಸ್, ಈ ಕಟಿಂಗ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಗಳು ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ ಅನ್ನೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ನಿಮ್ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್.